ಸರ್ ಹ್ಯಾರಿಸ್ ಅವರ ನಿಂಪಾಂಡನೆ ಇದ್ದಾರೆ. ಕಾರಣ ಬಿಜೆಪಿನವ್ರ ಕಾರಣ ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಿದ್ರು ಅಂತ ಆರೋಪ. ನೋಡಿ, ಈಗ ಇಡಿ ದಾಳಿ ಆಗ್ತಕ್ಕಂಥದಕ್ಕೆ ಅಥವಾ ಇಡಿ ಯಾವುದೇ ಒಂದು ಕೇಸ್ ನಲ್ಲಿ ಇಂಟರ್ಫಿಯರೆನ್ಸ್ ಆಗ್ತಕ್ಕಂಥದಕ್ಕೆ ಕೆಲವೊಂದಷ್ಟು ಮಾನದಂಡಗಳಿರ್ತವೆ. ಒಂದು ಇಂಡಿಪೆಂಡೆಂಟ್ ಬಾಡಿ ಯಾವುದೇ ಒಂದು ರಾಜಕೀಯ ಪಕ್ಷ ಹೇಳ್ತಕ್ಕಂಥದ್ದಾಗ್ಲಿ ಅಥವಾ ಯಾವುದೇ ಒಂದು ಸರ್ಕಾರ ಹೇಳ್ತಕ್ಕಂಥದ್ರ ಮೇಲೆ ಆಕ್ಟ್ ಮಾಡ್ತಕ್ಕಂಥದ್ದು ಇಲ್ಲಿವರೆಗೂ ಕೂಡ ಆಗಿಲ್ಲ. ಹಾಗಿದ್ರೆ ಹಂಗಾದ್ರೆ ನಮ್ಮ ರಾಜ್ಯದಲ್ಲಿ ಹಲವಾರು ಜನದ ಮೇಲೆ SIT ರಚನೆ ಮಾಡಿದ್ರಲ್ಲ, ಆಗ ಹಂಗಾದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನಿತ್ತಪ್ಪ ಅಂತಕ್ಕಂಥ ಪ್ರಶ್ನೆ ನಾವೇನಾದ್ರೂ ಹೆಚ್ಚಾಗಿ ಮಾಡ್ಲಿಲ್ವಲ್ಲ. SIT ಏನೊಂದು ಯಾರ ಮೇಲಾದ್ರೂ SIT ರಚನೆ ಆದಾಗ ತನಿಖೆ ಆಗಿ ಅದರ ಸತ್ಯಾಸತ್ಯತೆ ಏನಿದೆ ಪಾರದರ್ಶಕವಾಗಿ ಪಕ್ಷಪಾತವಾಗಿ ಎಲ್ಲವೂ ಕೂಡ ಬರ್ಲಿ ಇರ್ತಕ್ಕಂಥದ್ದು ನಾವೆಲ್ಲರೂ ಆಶಿಸ್ತೀವಿ. ಹಾಗಾಗಿ ಇಡಿನೂ ಕೂಡ ಬಹುಶಃ ಅವ್ರಿಗೆ ಇರ್ತಕ್ಕಂಥ ಒಂದು ಮಾಹಿತಿಯ ಆಧಾರದ ಮೇಲೆ ಇವೆಲ್ಲವೂ ಕೂಡ ಒಂದಷ್ಟು ಪ್ರಕರಣಗಳು ಮುಂದೆ ಬಂದಿದೆ ಅಂತಕ್ಕಂಥದ್ದು ನಾವು ಭಾವಿಸ್ಬೇಕಾಗ್ತದೆ. ಹಾಗಾಗಿ ಇಲ್ಲಿ ಸುಮ್ಮನೆ ಇದನ್ನ ರಾಜಕೀಯವಾಗಿ ಮತ್ತೊಂದು ಬಣ್ಣ ಕಟ್ಟತಕ್ಕಂಥದ್ದಾಗ್ಲಿ ದಿಕ್ಕಪ್ಸ್ತಕ್ಕಂಥದ್ದಾಗ್ಲಿ ಅವಶ್ಯಕತೆ ಇಲ್ಲ ನನ್ನ ಅಭಿಪ್ರಾಯ. ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿಗಳನ್ನ ಹೇಳಿರುವಂತಹ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ರಾಜಕಾರಣದಲ್ಲಿ ಹಿರಿಯರು ಸಂಯಮದಿಂದ ಸಂಸ್ಕಾರದಿಂದ ವರ್ತನೆ ಮಾಡ್ತಕ್ಕಂಥದ್ದು ಆದಂತ ಸಂದರ್ಭದಲ್ಲಿ ನಮ್ಮಂತ ಯುವಕರಿಗೆ ಅದೊಂದು ರೀತಿ ದಾರಿದೀಪ ಆಗುತ್ತೆ. ಆದ್ರೆ ಇವತ್ತು ಈ ರೀತಿಯಾದಂತ ಒಂದು ವೈಯಕ್ತಿಕ ನಿಂದನೆಗಳು ಹೇಳಿಕೆಗಳು ಕೊಡುವ ಮೂಲಕ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿರ್ತಕ್ಕಂಥ ಖರ್ಗೆಜಿರವರು ಅತ್ಯಂತ ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ. ಬಹುಶಃ ಎಲ್ಲೋ ಒಂದ್ ಕಡೆ ಅವರ ಹೈಕಮಾಂಡ್ಗೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾದಂತ ವೈಯಕ್ತಿಕ ನಿಂದನೆ ಹೇಳಿಕೆಗಳು ಕೊಡೋದ್ರಿಂದ ಇನ್ನೂ ಒಂದ್ ಕಡೆ ಅವರ ಒಂದು ಪರ್ಸನಾಲಿಟಿಗೆ ನನ್ನ ಅನಿಸಿಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಇದು ನಾವು ಯಾರು ಕೂಡ ನಿರೀಕ್ಷೆ ಮಾಡಿರ್ತಕ್ಕಂಥ ವಿಚಾರ. ಒಬ್ಬ ಯುವಕನಾಗಿ ನಾವೆಲ್ಲರೂ ಕೂಡ ಆಶಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಕೂಡ ಐಡಿಯಾಲಜಿಕಲಿ ವಿರೋಧಿಸ್ತಕ್ಕಂಥದಕ್ಕೆ ಅಥವಾ ವಿಷಯಾಧಾರಿತವಾದಂತ ಒಂದು ಚರ್ಚೆ ಮಾಡ್ತಕ್ಕಂಥದಕ್ಕೆ ಎಲ್ಲಾ ರೀತಿಯಾದಂತ ಅವಕಾಶಗಳಿವೆ. ಅದನ್ನ ಬಳಸ್ಕೊಂಡ್ರೆ ನಾನಾಗ್ಲಿ ಅಥವಾ ರಾಜ್ಯದ ಜನತೆ ಆಗ್ಲಿ ಅಥವಾ ದೇಶದ ಜನ ಆಗ್ಲಿ ಸ್ವಾಗತಿಸಬಹುದು. ಆದ್ರೆ ಈ ರೀತಿಯಾದಂತ ಹೇಳಿಕೆಗಳಿಂದ ಅವರ ವ್ಯಕ್ತಿತ್ವಕ್ಕೆ ಎಲ್ಲೋ ಒಂದ್ ಕಡೆ ಧಕ್ಕೆ ಉಂಟಾಗಿದೆ ಅಂತಕ್ಕಂಥದ್ದು ನನ್ನಲ್ಲೇ ಒಂದ್ ರೀತಿ ಏನ್ ಹೇಳ್ತೀರಿ ಆಗ್ಬಾರ್ದಾಗಿತ್ತು ಅಂತಕ್ಕಂಥ ಭಾವನೆ ಅನಿಸಿಕೆ. ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಆ ಕಡೆ ಇದೆ. ಈ ಚರ್ಚೆ ಆಯ್ತಾ ಮತ್ತೇನೋ ಭೇಟಿ ಆಗ್ತೀರಿ ಇನ್ನೊಂದು ಬಾರಿ ಬಿಜೆಪಿ ನಾಯಕರನ್ನ ಹೈಕಮಾಂಡ್ ಮಾಡ್ತಾರೆ? ಇತ್ತೀಚೆಗೆ ಲೋಕಸಭೆಯಲ್ಲಿ ಕೆಲವೊಂದಷ್ಟು ವುಮನ್ ರಿಸರ್ವೇಶನ್ಸ್ ಪ್ಲಸ್ ಡಿಲಿಮಿಟೇಷನ್ ಕುರಿತಂತೆ ಒಂದಷ್ಟು ಬೆಳವಣಿಗೆಗಳಾಗಿತ್ತು. ಆ ಹಿನ್ನೆಲೆಯಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ಕೇಂದ್ರದ ಸಚಿವರು, ಪಕ್ಷದ ರಾಜ್ಯಾಧ್ಯಕ್ಷರು, ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣ ಅವರು ಒಂದು 3 ಪದವೀಧರ ಕ್ಷೇತ್ರಗಳು ಅಂದ್ರೆ ಅದು ನಿಮ್ಮ ಟೀಚರ್ಸ್ ಇರ್ಬೋದು ಅಥವಾ ಗ್ರಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಇವಾಗೇನೋ ಒಂದು ಅನೌನ್ಸ್ಮೆಂಟ್ ಆಗಿದೆ ಬಿಜೆಪಿ ನಮ್ಮ ಮಿತ್ರ ಪಕ್ಷದ ಕಡೆಯಿಂದ. ಬಹುಶಃ ಇದೆಲ್ಲದಕ್ಕೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ರಾಷ್ಟ್ರಾಧ್ಯಕ್ಷರು ನಿತಿನ್ ನವೀನ್ ಅವ್ರನ್ನು ಕೂಡ ಭೇಟಿ ಮಾಡಾಗಿದೆ, ಗೃಹ ಸಚಿವರನ್ನು ಭೇಟಿ ಮಾಡಾಗಿದೆ, ಅಲ್ಲಿಂದ ನಡ್ಡಾಜಿ ಅವ್ರನ್ನು ಭೇಟಿ ಮಾಡಾಗಿದೆ. ಭೇಟಿ ಮಾಡಿ ಇರ್ತಕ್ಕಂಥ ವಾಸ್ತವಾಂಶದ ಬಗ್ಗೆ ಚರ್ಚೆನೂ ಕೂಡ ಮಾಡಾಗಿದೆ. ಬಹುಶಃ ಅವ್ರ ಕಡೆಯಿಂದ ಅತಿ ಶೀಘ್ರದಲ್ಲೇ ಇದಕ್ಕೆ ಒಂದು ಉತ್ತರ ಸಿಗುತ್ತೆ, ತೆರೆ ಹಿಡಿತಾರೆ ಅಂತಕ್ಕಂಥದ್ದು JDS ನ ಕಾರ್ಯಕರ್ತರು ಎಲ್ಲರೂ ಕೂಡ ಕಾಯ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.